ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ 11 ಸೀಸನ್ಗಳನ್ನ ಮುಗಿಸಿ ಆಯಿತು. ಇವಾಗ 12ನೇ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. 12ನೇ ಸೀಸನ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ಸ್ಪರ್ಧೆಗಳ ಆಯ್ಕೆ ನಡಿಬೇಕು. ಅದೇ ರೀತಿ ಈ ಸಾರಿ ಆಯ್ತಾ ನಿರೂಪಕರ ಆಯ್ಕೆ ಕೂಡ ನಡಿಬೇಕು. ಓಕೆ, ಬಿಗ್ ಬಾಸ್ 11 ಸೀಸನ್ಗಳನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಒಂದು ವೇದಿಕೆಗೆ ಆಯ್ತಾ ನಮ್ಮ ಸುದೀಪ್ ಸರ್ ಅವರು ನಿಜವಾಗ್ಲೂ ಕೂಡ ಹ್ಯಾಪ್ಟ್ ಆಗಿದ್ರು. ಅಂದ್ರೆ ಆ ಒಂದು ಬಿಗ್ ಬಾಸ್ ವೇದಿಕೆ ಏನಿದೆ ಅಲ್ಲಿ ಸುದೀಪ್ ಸರ್ ಅವ್ರು ನಿಂತ್ಕೊಂಡ್ರೆ ಆ ಬಿಗ್ ಬಾಸ್ ಸ್ಟೇಜಿಗೆ ಒಂದು ಕಳೆ ಬರ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಆಯ್ತಾ ಅವರೇ ಹೇಳಿರುವ ಹಾಗೆ, ನಮ್ಮ ಸುದೀಪ್ ಸರ್ ಅವ್ರು ಹೇಳಿರುವ ಹಾಗೆ ಮುಗೀತು, ನಾನು ನಿನ್ನ ಬಿಗ್ ಬಾಸ್ ನಡೆಸ್ಕೊಡ್ತಾ ಇಲ್ಲ, 11 ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀನಿ, ನೀವು ಆಯ್ತಾ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ, ನನಗೆ ಆಯ್ತಾ ಈ ಒಂದು ಬಿಗ್ ಬಾಸಿನ ಆಯ್ತಾ ಏನು ನಡೆಸ್ಕೊಡೋದೇನಿದೆ ನನಗೆ ಸಾಕು, ನಾನು 11 ಸೀಸನ್ಗಳನ್ನ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀನಿ, ನಿನ್ನ ಮುಂದೆ ಇದರ ಹೊಣೆಯನ್ನು ನೀವು ಬೇರೆಯವರಿಗೆ ಕೊಡ್ಬೋದು ಅಂತೇಳಿ ನಮ್ಮ ಸುದೀಪ್ ಸರ್ ಅವರು ಟ್ವೀಟ್ ಕೂಡ ಮಾಡಿದ್ರು. ಓಕೆ, ಈಗ ಕಲರ್ಸ್ ಕನ್ನಡ ವಾಹಿನಿ, ಅದೇ ರೀತಿ ಎಂಡೋಮಲ್ ಕಂಪನಿ, ಅದೇ ರೀತಿ ಬಿಗ್ ಬಾಸ್ ಟೀಮ್ ಆಯ್ತಾ ಮೂರೂ ಜನರು ಕೂಡ ಸೇರಿ ಹುಡುಕಾಟದಲ್ಲಿದ್ದಾರೆ. ಅಂದ್ರೆ ಬಿಗ್ ಬಾಸ್ ನಿರೂಪಕರ ಹುಡುಕಾಟದಲ್ಲಿ ಇದ್ದಾರೆ. ಓಕೆ, ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಪ್ಪ ಅಂತ ಒಬ್ಬ ನಿರೂಪಕರಿದ್ದಾರೆ, ಅಂತ ಒಂದು ಅಂದ್ರೆ ಬಿಗ್ ಬಾಸ್ ಅನ್ನು ನಡೆಸಿಕೊಡುವಂತಹ ಹೋಸ್ಟ್ ಯಾರಿದ್ದಾರೆ? ಯಾಕೆಂದ್ರೆ ಸುದೀಪ್ ಸರ್ ಅವರು ಅದಕ್ಕೊಂದು ಹ್ಯಾಪ್ಟ್ ಆಗಿದ್ರು. ಯಾಕಂದ್ರೆ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಸ್ಯಾಟರ್ಡೆ ಬರ್ತಾ ಇದೆ ಅಂದ್ರೆ ಜನ ಹುಮ್ಮಸ್ಸಿನಿಂದ ನೋಡೋರು, ಯಾಕೆಂತಂದ್ರೆ ಅಷ್ಟು ಪ್ರೀತಿಯಿಂದ ನೋಡೋರು. ಓಕೆ, ಅಂದ್ರೆ ಸುದೀಪ್ ಸರ್ ತರನೇ ಆಯ್ತಾ ಬಿಗ್ ಬಾಸ್ ವೇದಿಕೆಯನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡುವಂತಹ ಒಬ್ಬ ನಿರೂಪಕ ಬೇಕಾಗಿದೆ. ಓಕೆ, ಹಾಗಾದ್ರೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸುದೀಪ್ ಸರ್ ಅವ್ರ ತರನೇ ಆಯ್ತಾ ಒಂದು ಬಿಗ್ ಬಾಸ್ ವೇದಿಕೆಗೆ ಮರ್ಯಾದೆ ಕೊಟ್ಟು ಬಿಗ್ ಬಾಸ್ ಅನ್ನ ತುಂಬಾ ಚೆನ್ನಾಗಿ ನಡೆಸಿಕೊಡುವಂತಹ ನಟ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಖಂಡಿತವಾಗೂ ಆಯ್ತಾ ನನಗೆ ಅನ್ಸಿರೋ ಪ್ರಕಾರವಾಗಿ ಎಂಡಮಲ್ ಕಂಪ್ನಿ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ, ಅದೇ ರೀತಿ ಕಲರ್ಸ್ ಕನ್ನಡವಾಗ್ಲಿ ಅಪ್ರೋಚ್ ಯಾರನ್ನ ಮಾಡ್ಬೋದು, ಯಾವ ಒಂದು ನಟನನ್ನ ಅಪ್ರೋಚ್ ಮಾಡ್ಬೋದು ಅಂತ ನನಗೆ ಇರುವಂತಹ ಒಂದು ಆಯ್ತಾ ಆಸೆ. ಅದೇ ರೀತಿ ಒಂದು ಚಿಕ್ಕ ಮಾಹಿತಿ ಏನಪ್ಪಾ ಅಂತಂದ್ರೆ ಖಂಡಿತವಾಗೂ ಆಯ್ತಾ ನಮ್ಮ ಸುದೀಪ್ ಸರ್ ಅವರ ಜಾಗಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅನ್ನು ನಡೆಸ್ಕೊಡಕ್ಕೆ ಆಯ್ತಾ ಯಶ್ ಅವ್ರನ್ನ ಅಪ್ರೋಚ್ ಮಾಡುವ ಸಾಧ್ಯತೆಗಳು ತುಂಬಾ ಇದೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ವೇದಿಕೆ ಅಂದ್ರೆ ಅದು ಸಾಮಾನ್ಯ ವೇದಿಕೆ ಅಲ್ಲ, ಅದು ಆ ಬಿಗ್ ಬಾಸ್ ವೇದಿಕೆಗೆ ಒಂದು ಹಾರೋಡಿ ಕಟ್ಔಟೇ ಬೇಕು. ಹಾಗಾಗಿ ಬಿಗ್ ಬಾಸ್ ವೇದಿಕೆಗೆ ಖಂಡಿತವಾಗಿ ಒಂದು ನಿರೂಪಕರಾಗಿ ಬರಬೇಕು, ಒಂದು ಹೋಸ್ಟನ್ನ ಆಯ್ತಾ ತರಬೇಕು ಅಂತಂದ್ರೆ ಕಲರ್ಸ್ ಕನ್ನಡ ವಾಹಿನಿ ಆಗ್ಲಿ, ಅದೇ ರೀತಿ ಬಿಗ್ ಬಾಸ್ ಟೀಮ್ ಆಗ್ಲಿ, ಎಂಡಮಲ್ ಕಂಪ್ನಿ ಆಗ್ಲಿ ತುಂಬಾ ಯೋಚನೆ ಮಾಡುತ್ತೆ. ಓಕೆ, ಯಶ್ ಅವ್ರನ್ನ ಅಪ್ರೋಚ್ ಮಾಡುವ ಸಾಧ್ಯತೆಗಳಿದೆ. ಅದೇ ರೀತಿ ಆಯ್ತಾ ಖಂಡಿತವಾಗೂ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ಆಯ್ತಾ ಅಪ್ರೋಚ್ ಮಾಡುವ ಸಾಧ್ಯತೆಗಳಿದೆ. ಅದೇ ರೀತಿ ನಮ್ಮ ದರ್ಶನ್ ಸರ್ ಅವ್ರನ್ನೂ ಕೂಡ ಅಪ್ರೋಚ್ ಆಗುವ ಸಾಧ್ಯತೆಗಳಿದೆ. ನೀವು ನೋಡ್ದಂಗೆ ಆಯ್ತಾ ತುಂಬಾ ನ್ಯೂ ಆಗಿ ಬಂದಿರುವಂತಹ ನಟರಿಗೆ ಆ ವೇದಿಕೆಯನ್ನು ಬಿಗ್ ಬಾಸ್ ಟೀಮ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಬಿಗ್ ಬಾಸ್ ಅಲ್ಲಿ ಆಯ್ತಾ ಒಂದು ಆಯ್ತಾ ಫಾರ್ಮೇಟ್ ಇದೆ. ಬಿಗ್ ಬಾಸ್ ಅನ್ನ ನಡೆಸಿಕೊಡಬೇಕು ಅಂದ್ರೆ ಒಂದು ಆಯ್ತಾ ಪರಿಪೂರ್ಣವಾದ ನಟರು ಬೇಕು, ಪರಿಪೂರ್ಣವಾದ ನಿಜವಾಗ್ಲೂ ಆಯ್ತಾ ಆ ಒಂದು ಸ್ಥಾನಕ್ಕೆ ತುಂಬಾ ಒಂದು ದೊಡ್ಡ ಸ್ಟಾರೇ ಬೇಕು. ಹಾಗಾಗಿ ಬಿಗ್ ಬಾಸ್ ಟೀಮ್ ಖಂಡಿತವಾಗೂ ನನ್ನ ಪ್ರಕಾರವಾಗಿ ಯಶ್ ಅವ್ರನ್ನ ಅದೇ ರೀತಿ ದರ್ಶನ್ ಸರ್ ಅವ್ರನ್ನ ಅಪ್ರೋಚ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಅಪ್ರೋಚ್ ಮಾಡುತ್ತೆ. ಅದಲ್ಲದೇನೆ ಓಕೆ ಯಾರಪ್ಪ ಇದಕ್ಕೆ ಹ್ಯಾಪ್ಟ್ ಆಗ್ತಾರೆ ಅಂತ ನೋಡೋದಾದ್ರೆ ಖಂಡಿತವಾಗೂ ನಮ್ಮ ಯಶ್ ಸರ್ ಅವರು, ದರ್ಶನ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಇವರು ತುಂಬಾ ಹ್ಯಾಪ್ಟ್ ಆಗಿರ್ತಾರೆ ಆ ಬಿಗ್ ಬಾಸ್ ವೇದಿಕೆಗೆ ಅಂತೀನಿ. ಯಾಕೆಂದ್ರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಖಂಡಿತವಾಗೂ ಆಯ್ತಾ ಬಿಗ್ ಬಾಸ್ ಟೀಮು ಆಯ್ತಾ ಯಾರನ್ನೆಲ್ಲ ಆಯ್ತಾ ಅದು ಅಪ್ರೋಚ್ ಮಾಡ್ತಾರೆ ಅವ್ರು ಬಿಗ್ ಬಾಸ್ ಟೀಮ್ ಅಂತ ನೋಡೋದಾದ್ರೆ ಖಂಡಿತವಾಗೂ ರಿಷಬ್ ಶೆಟ್ಟಿ ಅಂದ್ರೆ ನಮ್ಮ ಸುದೀಪ್ ಸರ್ ಅವರು ಹೇಳ್ದಂಗೆ ರಿಷಬ್ ಶೆಟ್ಟಿ ಅವ್ರನ್ನ ಅವ್ರು ಅಪ್ರೋಚ್ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ದರ್ಶನ್ ಸರ್ ಅವ್ರನ್ನ, ಅದೇ ರೀತಿ ನಮ್ಮ ಯಶ್ ಅವ್ರನ್ನ, ಅದೇ ರೀತಿ ರಿಷಬ್ ಶೆಟ್ಟಿ ಅವ್ರನ್ನ ಒಂದು ಅಪ್ರೋಚ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಆಗಿರಲಿ, ಅದೇ ರೀತಿ ಕಲರ್ಸ್ ಕನ್ನಡ ವಾಹಿನಿ ಆಗಲಿ. ಯಾಕೆ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ನಿಂತ್ಕೋಬೇಕು, ಬಿಗ್ ಬಾಸ್ ವೇದಿಕೆಯಲ್ಲಿ ನಿಂತ್ಕೊಂಡು ನಡೆಸ್ಕೊಡ್ಬೇಕು ಬಿಗ್ ಬಾಸ್ನ ಅಂದ್ರೆ ಒಂದು ಘನತೆ ಇರಬೇಕು. ಅದು ಒಂದು ತುಂಬಾ ತೂಕವಾಗಿರುವಂತಹ ಒಂದು ಜಾಗ ಅದು ಬಿಗ್ ಬಾಸ್ ಅಂದ್ರೆ. ಯಾಕೆಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಬಿಗ್ ಬಾಸ್ ನ ನಡೆಸಿಕೊಡುವಂತಹ ಹೋಸ್ಟ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸೂಪರ್ ಸ್ಟಾರ್ಗಳೇ ಆಯ್ತಾ. ನೀವು ಸಲ್ಮಾನ್ ಖಾನ್ ತಗೊಳ್ಳಿ, ಅದೇ ರೀತಿ ನಾಗಾರ್ಜುನ ಅಂತ ತಗೊಳ್ಳಿ, ಅದೇ ರೀತಿ ಈಗ ಅಂದ್ರೆ ನಮ್ಮ ಕಮಲ್ ಹಾಸನ್ ಸರ್ ಅವರು ಆದ್ಮೇಲೆ ಬಂದಿರುವಂತಹ ನಮ್ಮ ವಿಜಯ್ ಸೇತುಪತಿ ಅವ್ರ ತಗೊಳ್ಳಿ, ಅದೇ ರೀತಿ ಮಲಯಾಳಿಯಲ್ಲಿ ಆಯ್ತಾ ನಮ್ಮ ಮೋಹನ್ ಲಾಲ್ ಅವ್ರ ತಗೊಳ್ಳಿ, ಎಲ್ಲರೂ ಕೂಡ ಆಯ್ತಾ ಖಂಡಿತವಾಗೂ ಎಲ್ಲರೂ ಕೂಡ
ನನಗನ್ಸಿರೋ ಪ್ರಕಾರವಾಗಿ ದೊಡ್ಡ ಸೂಪರ್ ಸ್ಟಾರ್ಗಳು ನಮ್ಮ ಸುದೀಪ್ ಸರ್ ಅವರು ಕೂಡ ಒಂದು ಸೂಪರ್ ಸ್ಟಾರ್ ಆಗಿರೋದಕ್ಕೆ 10 ಸೀಸನ್ಗಳನ್ನ ಇಷ್ಟು ಚೆನ್ನಾಗಿ ನಡ್ಸ್ಕೊಂಬರಕ್ಕಾಯ್ತು. ಹಾಗಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ, ಒಬ್ಬ ಸೂಪರ್ ಸ್ಟಾರ್ ಆಗಿರುವ ನಟ ಆ ವೇದಿಕೆ ಮೇಲೆ ನಿಂತ್ರೆ ಆ ಬಿಗ್ ಬಾಸ್ ವೇದಿಕೆ ಮೇಲೆ ನೋಡೋಕ್ಕೂ ಕೂಡ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ನೋಡೋಣ ನಮ್ಮ ಬಿಗ್ ಬಾಸ್ ಟೀಮು ಯಾರನ್ನ ತರುತ್ತೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ನಡೆಸ್ಕೊಡಕ್ಕೆ ಯಾವೊಬ್ಬ ನಿರೂಪಕನನ್ನ ತರುತ್ತೆ, ಯಾವೊಬ್ಬ ಸೂಪರ್ ಸ್ಟಾರ್ನ ತರುತ್ತೆ ಅಂತೇಳಿ ನಾವು ಕಾದು ನೋಡ್ಬೇಕು. ಓಕೆ, ಸುದೀಪ್ ಸರ್ ಅವರು 11 ಸೀಸನ್ ಅನ್ನ ನಡೆಸ್ಕೊಟ್ಟಿದ್ದಾರೆ ಅಂತಂದ್ರೆ ಅದು ಈಸಿ ಕೆಲಸ ಅಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಟೀಮ್ ಜೊತೆ ಕೋರ್ಡಿನೇಟ್ ಮಾಡ್ಕೋಬೇಕು, ಕಲರ್ಸ್ ಕನ್ನಡ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೋಬೇಕು, ಅದೇ ರೀತಿ ಎಂಡಮಾಲ್ ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೋಬೇಕು. ಇದೆಲ್ಲವನ್ನು ನಿಭಾಯಿಸಿ 11 ಸೀಸನ್ ನಡೆಸ್ಕೊಟ್ಟಿದ್ದಾರೆ ನಮ್ಮ ಸುದೀಪ್ ಸರ್ ಅವರು. ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇದೊಂದು ಚಿಕ್ಕ ವಿಷಯನೇ ಅಲ್ಲ. ಯಾಕೆಂದ್ರೆ ಅಷ್ಟು ಜವಾಬ್ದಾರಿಗಳು ಇರ್ತಾರೆ, ಅಷ್ಟು ಜವಾಬ್ದಾರಿಗಳನ್ನ ಹೊತ್ತು ನಮ್ಮ ಸುದೀಪ್ ಸರ್ ಅವರು 11 ಸೀಸನ್ ನಡೆಸ್ಕೊಟ್ಟಿದ್ದಾರೆ ಅಂದ್ರೆ ಗ್ರೇಟ್ ಅಂತಾನೆ ಹೇಳ್ತೀನಿ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಏನು ಸೀಸನ್ ಏನಿದೆ, ಇದು ನಿಜವಾಗ್ಲೂ ಕೂಡ ವೆರೈಟಿ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರೆ ಅನ್ನೋದು ಒಂದು ಮಾಹಿತಿ ಇದೆ. ಯಾಕೆ ಅಂದ್ರೆ ಬಿಗ್ ಬಾಸ್ 12 ಏನಿದೆ, ನಿರೂಪಕರು ಚೇಂಜ್ ಆಗ್ತಾ ಇದ್ದಾರೆ, ಹಾಗಾಗಿ ಹೊಸ ನಿರೂಪಕರು ಬರ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಬಿಗ್ ಬಾಸ್ ಹೈಪ್ ಕೊಡೋಕ್ಕೋಸ್ಕರವಾಗಿ ಏನಾದ್ರೂ ಒಂದು ನ್ಯೂ ಆಗಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಕೆಲವಷ್ಟು ಆಯ್ತಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅದೇ ರೀತಿ ಈ ರೀಲ್ಸ್ ಮಾಡುವಂತಹ ಜೋಡಿಗಳಾಗಿರ್ಬೋದು, ಕಾಮಿಡಿ ಮಾಡುವಂತವ್ರಾಗಿರ್ಬೋದು, ಇಂತಹವ್ರನ್ನ ಬಿಗ್ ಬಾಸ್ ಮನೆಗೆ ಕಳಿಸೋಕೆ ಎಲ್ಲ ಪ್ರಯತ್ನನೂ ಕೂಡ ನಮ್ಮ ಬಿಗ್ ಬಾಸ್ ಟೀಮ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ, ಈಗ ಸ್ಪರ್ಧಿಗಳನ್ನು ಸೆಲೆಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಸ್ಪರ್ಧಿಗಳ ಸೆಲೆಕ್ಷನ್ ಸ್ಟಾರ್ಟ್ ಆಗದೆ ಬಿಗ್ ಬಾಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಒಂದು 5 ಮಂತ್ ಬ್ಯಾಕ್ ಏನೆ ಸ್ಟಾರ್ಟ್ ಮಾಡ್ತಾರೆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆನ. ಯಾಕೆ ಅಂದ್ರೆ ಬಿಗ್ ಬಾಸ್ಗೆ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡ್ಕೊಳೋದೇನಿದೆ ಇದು ಅಷ್ಟು ಈಸಿಯ ಮಾತಲ್ಲ. ಯಾಕೆ ಅಂದ್ರೆ ಅವರಿಗೆ 5 ರೌಂಡ್ ಕೌನ್ಸಲಿಂಗ್ ಇರುತ್ತೆ, 5 ರೌಂಡ್ ಆಯ್ತು ಆಡಿಷನ್ ಇರುತ್ತೆ. ಯಾಕೆಂದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ಪಾಸ್ ಮಾಡ್ತಾ ಬರಬೇಕು. ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತಂದ್ರೆ 17 ಮಂದಿನ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ ಅಂದ್ರೆ ಬರೀ 17 ಮಂದಿನ ಆಡಿಷನ್ ಮಾಡಲ್ಲ. ನನಗೆ ನಾಲ್ಗೆ ಇದಾಗ್ತಾ ಇದೆ, ಆಡಿಷನ್ ಮಾಡಲ್ಲ. ಯಾಕೆಂದ್ರೆ 17 ಮಂದಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂದ್ರೆ 17 ಮಂದಿನ ಅವ್ರು ಆಡಿಷನ್ ಮಾಡಲ್ಲ. ನೀವು ನಂಬ್ತಿರೋ ಇಲ್ವೋ, ಸಾವಿರಾರು ಸ್ಪರ್ಧಿಗಳನ್ನ ಅವ್ರು ಆಡಿಷನ್ ಮಾಡ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಬರುವುದು ಬರೀ 17 ಸ್ಪರ್ಧಿಗಳಾದ್ರೆ ಅವರು ಆಡಿಷನ್ ಮಾಡೋದು ಸಾವಿರಾರು ಕಂಟೆಸ್ಟೆಂಟ್ಗಳನ್ನ ಅವ್ರು ಆಡಿಷನ್ ಮಾಡ್ತಾರೆ. ಯಾಕೆ ಅಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ, ಇದು ನಿಜವಾಗ್ಲೂ ಕೂಡ ತುಂಬಾ ಹೈಪ್ನ ಕ್ರಿಯೇಟ್ ಮಾಡುವಂತಹ ಒಂದು ಪ್ಲಾಟ್ಫಾರ್ಮು. ಅದೇ ರೀತಿ ಅವರಿಗೂ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಗ್ಬೇಕು. ಯಾಕೆಂದ್ರೆ ಬಿಗ್ ಬಾಸ್ ಅಂದ್ರೇನೆ ಒಂದು ಮನಿ, ಯಾಕೆಂತಂದ್ರೆ ಇದೊಂದು ಬಿಸ್ನೆಸ್. ಹಾಗಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬಿಡುವಂತಹ ಸ್ಪರ್ಧಿಗಳು ಅವರು ನಮಗೊಂದು ಒಳ್ಳೆ ಕಂಟೆಂಟ್ ಕೊಡ್ತಾರ, ಒಂದು TRP ಅವರಿಂದ ಬರುತ್ತೆ, ಇದೆಲ್ಲವನ್ನು ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಟೀಮು. ಹಾಗಾಗಿ 17 ಕಂಟೆಸ್ಟೆಂಟ್ಗಳನ್ನ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಬಿಡಬೇಕು ಅಂದ್ರೆ ಈಗಿನಿಂದನೇ ಅವರು ತಯಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಯಾವ ಕಂಟೆಸ್ಟೆಂಟ್ನ ಅಪ್ರೋಚ್ ಮಾಡಬೇಕು, ಯಾವ ಕಂಟೆಸ್ಟೆಂಟ್ ಏನ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಅವರು ಮಾಡ್ತಿರುವಂತಹ ಸೀರಿಯಲ್ ಇರ್ಬೋದು, ಫಿಲ್ಮ್ ಇರ್ಬೋದು, ಯಾವುದು ಅವ್ರು ಏನ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಸಿಚುವೇಶನ್ ಏನು, ಅವ್ರು ಯಾವಾಗಿನಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅವ್ರ ಬ್ಯಾಕ್ ಸ್ಟೋರಿ ಎಲ್ಲವನ್ನು ಕಲೆಕ್ಟ್ ಮಾಡಕ್ಕೆ ಬಿಗ್ ಬಾಸ್ ಟೀಮು ಆಯ್ತಾ ಈಗಾಗಲೇ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳ ಹುಡುಕಾಟಕ್ಕೆ ತಯಾರಿ ನಡೆಸಿದೆ ಅಂತಾನೆ ಹೇಳ್ಬೋದು. ಅದಲ್ಲದೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆವೃತ್ತಿ ಏನಿದೆ ಸೂಪರ್ ಡೂಪರ್ ಆಗುತ್ತೆ. ಕಾರಣ ಇಷ್ಟೇನೆ, ಬಿಗ್ ಬಾಸ್ 12ಕ್ಕೆ ಬರ್ತಿರುವಂತಹ ಸ್ಪರ್ಧಿಗಳು ಎಲ್ಲರೂ ಕೂಡ ಮಿಲಿಯನ್ ಗಟ್ಲೆ ಆಯ್ತಾ ಫಾಲೋವರ್ಸ್ ಹೊಂದಿರುವಂತಹ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಅದಲ್ಲದೆ ತುಂಬಾ ಹೈಪ್ ಕ್ರಿಯೇಟ್ ಮಾಡುವಂತಹ ಸ್ಪರ್ಧಿಗಳು, ಅದಲ್ಲದೆ ಕಂಟೆಂಟ್ ನ ಕೊಡುವಂತಹ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಅದಲ್ಲದೆ ಬಿಗ್ ಬಾಸ್ ಸೀಸನ್ 11 ಏನಿತ್ತು, ನಿಜವಾಗ್ಲೂ ಕೂಡ ಅವರೆಲ್ಲರೂ ಕೂಡ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದವರು. ಅವ್ರು ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಅವ್ರು ನಮಗೆ ಚಿರಪರಿಚಿತರಾಗಿದ್ರು. ಆಮೇಲೆ ನಮ್ಗೇನು ವಸ್ತು ಅನ್ನಿಸ್ಲಿಲ್ಲ. ಆದ್ರೆ ಬಿಗ್ ಬಾಸ್ 12ಕ್ಕೆ ಬರ್ತಾರೆ ಸ್ಪರ್ಧಿಗಳು, ನಿಮಗೇನೆ ವಸ್ತು ಅನ್ಸುತ್ತೆ. ಅವ್ರನ್ನೆಲ್ಲರೂ ನೋಡಿದಾಗ ನಿಮಗೆ ಒಂಥರ ಇಲ್ಲ ಇವ್ರು ಏನೋ ಮಾಡ್ತಾರೆ ಸಮಥಿಂಗ್ ಅನ್ಸುತ್ತೆ. ಆ ತರದ ಒಂದು ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ 12ಕ್ಕೆ ತರ್ತಾರೆ. ನಾನು ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ವೆರಿ ಸೂನ್ ಹೇಳ್ತೀನಿ. ಯಾಕೆಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗುವ ಒಂದು 4-5 ತಿಂಗಳ ಮುಂಚೆ ಸ್ಪರ್ಧಿಗಳು ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ನನ್ನನ್ನ ಬಿಗ್ ಬಾಸಿಗೆ ತಗೋಬಹುದೇನೋ ಅಂತೇಳಿ ಅವರು ಅವ್ರದೇ ಆದ ಒಂದು ರೀತಿಯ ಒಂದು ವಿಡಿಯೋವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಪ್ರೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಾನು
ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಚೆನ್ನಾಗಿರುತ್ತೆ, ಯಾವ ಸ್ಪರ್ಧೆಗೆ ಖಂಡಿತವಾಗೂ ಅವಕಾಶ ಕೊಡಬೇಕು ಬಿಗ್ ಬಾಸ್ ಟೀಮ್ ಅನ್ನೋದನ್ನ ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ನಿರೂಪಕರ ಹುಡುಕಾಟದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿ. ಅದೇ ರೀತಿ ಬಿಗ್ ಬಾಸ್ ಟೀಮ್ ನನಗೆ ಗೊತ್ತಿಲ್ಲ, ರಿಷಬ್ ಶೆಟ್ಟಿ ಬರ್ತಾರ, ಯಶ್ ಸರ್ ಅವ್ರು ಬರ್ತಾರ, ದರ್ಶನ್ ಸರ್ ಅವ್ರು ಬರ್ತಾರ. ಒಟ್ಟಾರೆ ನಿಮ್ಮ ನೆಚ್ಚಿನ ನಿರೂಪಕರ ಹೆಸರನ್ನು ಕಮೆಂಟ್ ಮಾಡಿ, ಯಾರು ಬಿಗ್ ಬಾಸ್ ನಡೆಸ್ಕೊಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.